ಗಂಗಾವತಿ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮರಕುಂಬಿ ಗ್ರಾಮದ ಹಿರಿಯರಾಗಿರುವ ಬಸವರಾಜ್ ಸ್ವಾಮಿ ಹಿರೇಮಠ್, ಬಸವರಾಜ್ ಬೋವಿ, ಶರಣಪ್ಪ ಇಡಿಗೇರ್, ಬಸವರಾಜ್ ತಳವಾರ್, ಶರಣಗೌಡ ಇ ಜಗದೀಶಪ್ಪ, ಆಸೀಸಾಬ್ ಕಂದಗಲ್ಲು, ದೇವಪ್ಪ ಬಡಿಗೇರ್, ತಿಪ್ಪಣ್ಣ ಮಾಸ್ಟರ್ ಹಾಗೂ ಸಿಐಟಿಯು ಬಸವರಾಜ್ ಮರಕುಂಬಿ ಸೇರಿದಂತೆ ಗ್ರಾಮದ ಗಣ್ಯಮಾನ್ಯರೆಲ್ಲರೂ ಪಾಲ್ಗೊಂಡಿದ್ದರು. ಎಲ್ಲ ಇಲ್ಲಿ ನೆರೆದಿರತಕ್ಕಂಥ ಜನರ ಮಧ್ಯೆ ಈ ಜ್ಯೋತಿ ಬೆಳಗಿಸುವುದರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಇದು ಭಾಳ ಅತೀವ ಸಂತೋಷ. ಪ್ರತಿ ವರ್ಷ ನಾವು ಇದನ್ನು ಆಚರಿಸ್ತಾ ಇದ್ದೀವಿ. ಅದೇ ಥರನೇ ಈ ವರ್ಷವೂ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನಮ್ಮ ದೇಶಕ್ಕೆಲ್ಲ ಒಂದು ಮಾದರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ. ಒಂದು ಶಿಕ್ಷಣ ಇತ್ತಪ್ಪ ಅಂತಂದರೆ ನಿಜವಾಗ್ಲೂ ಆ ಮನುಷ್ಯ ಒಂದು ದೇಶದ ಒಂದು ಊರಿನ ಒಂದು ಏನು ಕುರಿತೆ ಅಥವಾ ಏನು ಒಂದು ಇದೆ ಅಂತ ತಿಳ್ಕೊಂಡು ಆ ಶಿಕ್ಷಣದಿಂದ ಅಂತ ಹೇಳಿ ತಿಳ್ಕೊಳ್ಬೋದು. ಆ ಥರ ಒಂದು ಶಿಕ್ಷಣಕ್ಕಾಗಿ ಹೆಚ್ಚಿನ ಒತ್ತು ಕೊಟ್ಟು ಒಂದು ಶಿಕ್ಷಣಕ್ಕೆ ಭಾಳ ಮಹತ್ವ ಕೊಟ್ಟರು. ಆ ಒಂದು ಶಿಕ್ಷಣದ ಅಂಗವಾಗಿ ಎಲ್ಲರೂ ಇವತ್ತು ಏನಂದರೆ ಒಂದು ಹಿಂದುಳಿದ ವರ್ಗ ಅಂತಲ್ಲ, ಎಲ್ಲರಿಗೂ ಒಂದು ಸಮಾನತೆಯನ್ನು ತೋರ್ಪಡಿಸಿ ಒಂದು ಮಾದರಿಯಾಗಿದ್ದಾರೆ. ಅದೇ ರೀತಿ ನಾನು ಕೇಳ್ಕೊಳ್ಳೋದು ಏನಂದರೆ, ಎಲ್ಲ ಮಕ್ಕಳು ಅಥವಾ ತಂದೆ ತಾಯಿಗಳು ಏನು ನಡೆದಿದ್ದಾರೆ, ಮಕ್ಕಳಿಗೆ ಆಸ್ತಿ ಮಾಡೋದು ಬೇಡ, ಒಂದು ಶಿಕ್ಷಣವನ್ನು ಕೊಡಿಸಿದರೆ ಅವರು ತಾವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರಂತಂದು ಹೇಳ್ತಾ, ಆಗ ಆದಷ್ಟು ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಿಸಲಿಕ್ಕೆ ವ್ಯವಸ್ಥೆ ಮಾಡಿರಿ. ಅದು ಎಂದಿಗೂ ಒಂದು ಕಳೆದು ಹೋಗಲಾರ್ದಂಥ ಒಂದು ವಸ್ತು ಅದು. ಹಾಗಾಗಿ ಮಕ್ಕಳಿಗೆ ಶಿಕ್ಷಣ ಕೊಡೋದು ತಾವಾಗೆ ಮುಂದೆ ಬರ್ತಾರಂತಂದು ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಈ ಬಾಬಾ ಸಾಹೇಬ್ ಅಂತ ಜಯಂತಿ ಅಂಗವಾಗಿ ಮಾತಾಡಲಿಕ್ಕೆ ನನಗೆ 2 ಮಾತುಗಳು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟು ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ, ಸಂಚರಿಸಿ ಅಲ್ಲಿ ಯಾವ ಥರ ಇದ್ದಾವೆ ಅಂತಂದೇಳಿ ಎಲ್ಲವೂ ಅವು ಅನ್ರಿಟನ್ ಅಂದರೆ ಅಲಿಖಿತ ಒಂದು ಸಂವಿಧಾನ ಅಂತ ಹೇಳ್ಬೋದು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಲಿಖಿತವಾದ, ಅಂದರೆ ಅವರು ಶಾಶ್ವತವಾಗಿ ನಮ್ಮ ದೇಶದಲ್ಲಿ ಉಳಿಲಿ ಅಂತಂದೇಳಿ ಒಂದು ಶಾಶ್ವತವಾದ ಒಂದು ಲಿಖಿತವಾದ ಒಂದು ಸಂವಿಧಾನವನ್ನು ಬರೆದಿದ್ದಾರೆ. ಆ ಒಂದು ಸಂವಿಧಾನವು ಇವತ್ತಿಗೆ ಒಂದು ಒಳ್ಳೆಯ ಪುಸ್ತಕ ಅಂತಲೇ ಹೇಳ್ಬೋದು, ಅಥವಾ ಸಂವಿಧಾನ ಅಂತಲೇ ಹೇಳ್ಬೋದು. ಆ ಥರ ಒಂದು ರಚನೆ ಮಾಡಿ ಒಂದು ನಮ್ಮ ದೇಶಕ್ಕೆ ಮಾದರಿಯಾಗಿ ಅವರು ಹಾಕಿಕೊಟ್ಟ ಒಂದು ಅಡಿಪಾಯದಲ್ಲೇ ನಾವು ಈಗ ನಮ್ಮ ದೇಶ ಮುನ್ನಡೀತಾ ಇದೆ. ನಿಜವಾಗ್ಲೂ ಎಲ್ಲರೂ ಇದನ್ನು ಭಾಳ ಮೆಚ್ಚಿ, ಯಾಕಂದರೆ ಇವು ಒಂದೇ ವರ್ಗಕ್ಕಲ್ಲ, ಎಲ್ಲ ವರ್ಗಕ್ಕೂ ಒಂದು ನ್ಯಾಯ ಸಿಗಲಿ. ಹಾಗೂ ಅವರು ಮುಖ್ಯವಾಗಿ ಅವ್ರ ಧ್ಯೇಯ ಏನಂದರೆ ಸಮಾನತೆ, ಶಿಕ್ಷಣ ಅಂತಂದು ಹೇಳಿ ಇದು ಮಾಡಿದ್ರಲ್ಲ, ಅದು ನಿಜವಾಗ್ಲೂ ಇವತ್ತು ಒಂದು ಪ್ರಸ್ತುತ ಒಂದು ಈ ಕಾಲದಲ್ಲಿ ಪ್ರಸ್ತುತವಾಗಿ ಹೇಳ್ಬೋದು. ಯಾಕಂದರೆ ಶಿಕ್ಷಣಕ್ಕೆ ಅವ್ರು ಭಾಳ ಒತ್ತು ಕೊಟ್ಟರು. ಒಂದು ಅವತಾರ ಪುರುಷ ಅಂತಲೇ ಹೇಳ್ಬೋದು. ಈ ಪುರುಷನ ಒಂದು ಈ ಜಯಂತಿಯನ್ನು ಆಚರಿಸಲಿಕ್ಕೆ ತುಂಬ ಒಂದು ಉತ್ಸಾಹ ಆಗುತ್ತದೆ. ಮೊಟ್ಟ ಮೊದಲನೇದಾಗಿ ಅವರು ರಚಿಸತಕ್ಕಂಥ ಈ ಸಂವಿಧಾನವು ಇಡೀ ವಿಶ್ವವೇ ಕೊಂಡಾಡ್ತಕ್ಕಂಥ ಒಂದು ಸಂವಿಧಾನವನ್ನು ಅವರು ರಚಿಸಿದ್ದಾರೆ. ಅವರಿಗೆ ಸಂವಿಧಾನ ಶಿಲ್ಪಿ ಅಂತಲೇ ಕರೀತಿದ್ದಾರೆ. ಯಾಕಂದರೆ ಶಿಲ್ಪಿ ಅಂದರೆ ಒಂದು ಕೆತ್ತನೆಯಿಂದಾಗಿ ಒಂದು ಏನು ಒಂದು ಮೂರ್ತಿಯನ್ನು ಸಹ ಇದು ಮಾಡ್ತಾರೋ, ಅದೇ ರೀತಿ ಈ ನಮ್ಮ ಸಂವಿಧಾನವನ್ನು ಅತಿ ಇದು ಅಂದರೆ ಅರ್ಥಪೂರ್ಣವಾಗಿ ಈ ಒಂದು ನಮ್ಮ ಸಂವಿಧಾನವನ್ನು ರಚಿಸಿದ್ದಕ್ಕೆ ಅವರನ್ನು ಸಂವಿಧಾನ ಶಿಲ್ಪಿ ಅಂತಲೇ ಕರಿತಾ ಇದ್ದೀವಿ. ಯಾಕಂದರೆ ಅವರು ಈ ಒಂದು ಸಂವಿಧಾನವನ್ನು ಬರೆಯೋದಕ್ಕಿಂತ ಮೊದಲು ಎಲ್ಲ ದೇಶದ ಒಂದು ಸಂವಿಧಾನಗಳು ಯಾವ ಥರ ಇದ್ದಾವೆ, ನಾವು ಈ ಥರ ನಮ್ಮ ದೇಶಕ್ಕೆ ಬೇಕಾಗ್ತಂತಂದೇಳಿ ಅಧ್ಯಯನ ಮಾಡಿ ಮಿತಿ, ಅದರ ಜೊತೆಯಲ್ಲಿ ಮರಕುಂಬಿ ಗ್ರಾಮದ ಎಲ್ಲ ಸಮಾಜದ ಮುಖಂಡರೊಂದಿಗೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ನಾವು
ಎಲ್ಲರ ಒಂದು ಹಿರಿಯರ ಸಮ್ಮುಖದಲ್ಲಿ ನಾವು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಆಚರಿಸಿದಂತೆ ಈ ವರ್ಷವೂ ಕೂಡ ಆಚರಿಸ್ತಾ ಇದ್ದೇವೆ, ಮುಂದೆ ಕೂಡ ಆಚರಿಸ್ತಾ ಇದ್ದೇವೆ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಹೇಳ್ಬೇಕಂದ್ರೆ ಏಪ್ರಿಲ್ 14 ಇವತ್ತು ಅವರು ಹುಟ್ಟಿದ ದಿವಸ. ಏಪ್ರಿಲ್ 14 ಮತ್ತು 1891 ಮಧ್ಯಪ್ರದೇಶದಲ್ಲಿ ಒಂದು ಗ್ರಾಮದಲ್ಲಿ ಅವರು ಜನಿಸ್ತಾರೆ. ಅವರಿಗೆ 14ನೇ ಮಗುವಾಗಿ, ಲಾಸ್ಟ್ನೇ ಮಗುವಾಗಿ ಅಂಬೇಡ್ಕರ್ ಅವರು ಆ ಒಂದು ತಾಯಿಗೆ ಜನಿಸಿರುತ್ತಾರೆ. ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಬಹಳ ಒತ್ತನ್ನು ಕೊಟ್ಟಿರ್ತಕ್ಕಂಥವ್ರು. ಶಿಕ್ಷಣ ಅಂದ್ರೆ ಒಂದು ಹುಲಿ ಹಾಲದಂತೆ, ಹುಲಿ ಗರ್ಜಿದಂತೆ ಗರ್ಜಿಸಬಹುದು. ಶಿಕ್ಷಣ ಮನುಷ್ಯನಿಗೆ ಇದ್ರೆ ಆ ಒಂದು ಶಕ್ತಿ ಇಡೀ ಸಮಾಜವನ್ನು ಬದಲಾವಣೆ ಮಾಡುವುದರಲ್ಲಿ ಒಳ್ಳೆ ತಿಳುವಳಿಕೆ ಇರುವಂತ ಒಂದು ಜ್ಞಾನವನ್ನು ಮೂಡಿಸುವಂಥದ್ದು ಶಿಕ್ಷಣ. ಅದೇ ರೀತಿ ಅಸ್ಪೃಶ್ಯತೆ, ಯಾವುದೇ ಅಸ್ಪೃಶ್ಯತೆ ಇಲ್ಲದೆ ಸಮಾನತೆಯನ್ನು ಸಾರಿದಂಥವರು ಈ ಸಮಾಜಕ್ಕೆ. ಹಾಗಾಗಿ ಇವರ ಆದರ್ಶ ತತ್ವಗಳನ್ನು ನಾವು ಮಕ್ಕಳಿಗೆ ತಿಳಿಸುತ್ತಾ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುತ್ತಾ ಮತ್ತು ಇದರಂತೆ ರಾಷ್ಟ್ರ ನಾಯಕರನ್ನು ಇವತ್ತು ಮಹರ್ಷಿ ವಾಲ್ಮೀಕಿಯವರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿರ್ಬೋದು, ಮಡಿವಾಳ ಮಾಚಿದೇವರಾಗಿರ್ಬೋದು, ನಾರಾಯಣ ಗುರುಗಳಾಗಿರ್ಬೋದು, ಅನೇಕ ಸಮಾಜದ ಮುಖಂಡರುಗಳು ಒಂದು ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದಂಥವ್ರು. ಎಲ್ಲ ಒಂದು ಸಮಾಜಕ್ಕೆ ಸೀಮಿತ ಆದಂಥವರಲ್ಲ, ಎಲ್ಲ ಸಮಾಜವನ್ನು ಗೌರವಿಸುತ್ತಾ ತಮ್ಮ ಸಮಾಜವನ್ನು ಗೌರವಿಸೋದ್ರ ಜೊತೆಗೆ ಎಲ್ಲ ಸಮಾಜವನ್ನು ಗೌರವಿಸಬೇಕು ಅಂತೇಳಿ ಎಲ್ಲ ರಾಷ್ಟ್ರ ಪುರುಷ ಇವತ್ತು ಗುರುಗಳು ಇವತ್ತು ಮಾರ್ಗದರ್ಶನ ನೀಡಿದ್ದಾರೆ. ಹಾಗಾಗಿ ಅವರ ಆದರ್ಶದಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಹೇಳ್ತಾ ಇವತ್ತು ಅಸ್ಪೃಶ್ಯ, ನಾ ಮೇಲು ಕೀಳು, ನಾ ಬಡವ ಬಲ್ಯದ ಯಾವುದೇ ತಾರತಮ್ಯ ಇಲ್ಲದೆ ಸಮಾಜದಲ್ಲಿ ಎಲ್ಲರೂ ಸಮಾನತೆಯಿಂದ ಬಾಳಿಕೊಂಡು ಹೋಗಲಿಕ್ಕೆ ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋಣ. ಮುಂದೆ ಯಾವುದೇ ಗ್ರಾಮದಲ್ಲಿ ಆಗಲಿ ಮುಂದೆ ಬರುವಂಥ ಕೆಲವು ಕಾರ್ಯಕ್ರಮಗಳನ್ನು ಎಲ್ಲ ಗ್ರಾಮದ ಹಿರಿಯರು ಒಗ್ಗಟ್ಟಾಗಿ ಒಂದಾಗಿ ಮಾಡಿ ಒಂದು ಸುಧಾರಣೆಯ ದಾರಿಯಲ್ಲಿ ಹೋಗುವಂಥ ಕೆಲಸ ಗ್ರಾಮದ ಹಿರಿಯರು ನಾವೆಲ್ಲರೂ ಮಾಡೋಣ ಅಂತೇಳಿ ನನ್ನ ಮಾತುಗಳನ್ನು